ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಸಾಮ್ರಾಜ್ಯಕ್ಕೆ ಈಗ ನಡುಕ ಶುರುವಾಗಿದ್ಯಾ? ಹೀಗೊಂದು ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಸಮರ್ಥ ಮಲ್ಲಿಕಾರ್ಜುನ್ಗೆ ಈಗ ಸೋಲಿನ ಭೀತಿ ಶುರುವಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಸಾಮ್ರಾಜ್ಯಕ್ಕೆ ನಡುಕ ಶುರುವಾಗಿದ್ಯಾ? ಸಮರ್ಥ ಮಲ್ಲಿಕಾರ್ಜುನ್ಗೆ ಈಗ ಸೋಲಿನ ಭೀತಿ ಶುರುವಾಯ್ತಾ? ಶಾಮನೂರು ಕುಟುಂಬದ ನಿದ್ದೆಗೆಡಿಸಿದ ಫ್ರೀಡಂ ಟಿವಿ ಗ್ರೌಂಡ್ ರಿಪೋರ್ಟ್. ದಶಕಗಳ ಪಾರು ಪತ್ಯಕ್ಕೆ ಎದುರಾಯ್ತಾ ದೊಡ್ಡ ಕಂಟಕ. ದಾವಣಗೆರೆ ದಕ್ಷಿಣದಲ್ಲಿ ಬದಲಾಗ್ತಿದ್ಯಾ ಮತದಾರರ ನಾಡಿ ಮಿಡಿತ? ಸಮರ್ಥ ಸೋಲಿನ ಭೀತಿಗೆ ನಿಜವಾದ ಕಾರಣಗಳೇನು ಹಾಗಾದ್ರೆ? ದಲಿತ, ಕುರುಬ, ಹಿಂದುಳಿದ ವರ್ಗಗಳ ಮತ ಯಾರ್ ಪಾಲಾಯ್ತು? ಕಾಂಗ್ರೆಸ್ ವಿರುದ್ಧ ಮುನಿಸ್ಕೊಂಡ ಮುಸ್ಲಿಂ ಸಮುದಾಯದ ನಡೆ ಏನು? ಕಾಂಗ್ರೆಸ್ನಲ್ಲಿನ ಗುಂಪುಗಾರಿಕೆಯೇ ಸಮರ್ಥ್ಗೆ ಮುಳುವಾಯ್ತಾ? ಜನರ ಮಧ್ಯೆ ಇರುವ ದಾಸಕರಿಯಪ್ಪ ವರ್ಚಸ್ಸಿಗೆ ಮಾರ್ ಹೋದ್ರ ಮತದಾರರು? ಬೆಣ್ಣೆ ನಗರಿಯ ರಣಾಂಗಣದಲ್ಲಿ ಈ ಬಾರಿ ಇತಿಹಾಸ ಬದಲಾಗತ್ತಾ? ದಾವಣಗೆರೆ ದಕ್ಷಿಣದಲ್ಲಿ ಈಗ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಭದ್ರ ಕೋಟೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ದಾವಣಗೆರೆ ಕ್ಷೇತ್ರ ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ಆಡಳಿತ ಇದೆ, ಕಾಂಗ್ರೆಸ್ನ ಪಾರುಪತ್ಯ ಇದೆ, ಕಾಂಗ್ರೆಸ್ನ ಭದ್ರ ಕೋಟೆ ದಾವಣಗೆರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಆ ಒಂದು ಕೋಟೆಯಲ್ಲಿ ಬಿರುಕು ಮೂಡೋ ಚಾನ್ಸಸ್ ಇದೆ. ಶಾಮನೂರು ಸಾಮ್ರಾಜ್ಯಕ್ಕೂ ಕೂಡ ಈಗ ನಡುಕ ಶುರುವಾಗಿದೆ. ಯಾಕೆಂತಂದ್ರೆ ಕಾಂಗ್ರೆಸ್ನಲ್ಲಿ ಒಳ ಜಗಳ ಇತ್ತು. ಆ ಒಂದು ಒಳ ಜಗಳ ಈಗ ಬಿಜೆಪಿಗೂ ಕೂಡ ಲಾಭ ಆಗುತ್ತೆ. ಸಮರ್ಥ ಮಲ್ಲಿಕಾರ್ಜುನ್ಗೆ ಎಲ್ಲಿ ನಾನು ಸೋತು ಬಿಡ್ತೀನಿ ಅನ್ನೋ ಭಯ ಕೂಡ ಶುರುವಾಗಿದೆ. ಯಾಕೆಂತಂದ್ರೆ ಅಲ್ಲಿ ಜನರ ನಾಡಿ ಮಿಡಿತವನ್ನ ನಿಮ್ಮ ನೆಚ್ಚಿನ ಫ್ರೀಡಂ ಟಿವಿ ಅರ್ಥದೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಹಾಗಾಗಿ ಏನಾದ್ರೂ ಜನರು ಬದಲಾವಣೆಯನ್ನ ಬಯಸ್ತಾ ಇದ್ದಾರಾ? ದಶಕಗಳಿಂದಲೂ ಕೂಡ ಆಡಳಿತವನ್ನ ನಡೆಸ್ತಾ ಇದ್ರು. ಕುಟುಂಬ ರಾಜಕಾರಣಕ್ಕೆ ಬೇಸತ್ತು ಬದಲಾವಣೆ. ಬಿಜೆಪಿ ಜೆಡಿಎಸ್ ಮತಗಳ ಧ್ರುವೀಕರಣದಿಂದ ಶಾಮನೂರು ಕುಟುಂಬಕ್ಕೆ ಬಿಗ್ ಶಾಕ್. ಮತದಾರರ ಮೌನದಿಂದ ಒಳಹರಿವಿನ ಲೆಕ್ಕಾಚಾರದಲ್ಲಿ ಶಾಮನೂರು ಆಪ್ತರಿಗೆ ಆತಂಕ. ರಸ್ತೆ ಮೂಲ ಸೌಕರ್ಯದ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ ಸಾರ್ವಜನಿಕರ ಆಕ್ರೋಶ. ಪ್ರಮುಖ ಪ್ರಭಾವಿ ಸಮುದಾಯಗಳ ಮತ ಸೆಳೆಯಲು ವಿರೋಧಿಗಳ ಮಾಸ್ಟರ್ ಪ್ಲಾನ್. ಕೈಪಡೆಯ ಒಳಗೆ ಹೊಗೆಯಾಡ್ತಾ ಇದೆ ಅತೃಪ್ತಿಯ ಕಿಚ್ಚು. ಮುಸ್ಲಿಂ ಮತದಾರರು ಹೆಚ್ಚಿರುವ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ನಾಯಕರು ಮುನಿಸ್ಕೊಂಡಿದ್ದಾರೆ. ಒಂದೇ ದಿನದ ಪ್ರಚಾರಕ್ಕೆ ಈಗ ಸಚಿವ ಜಮೀರ್ ಅಹ್ಮದ್ ಅವರು ಕೂಡ ಸೀಮಿತ ಆಗ್ಬಿಟ್ಟಿದ್ದಾರೆ. ಮುಸ್ಲಿಂ ಮತ್ತು ದಲಿತ ಮತದಾರರ ನಿಗೂಢ ನಡೆ ಶಾಮನೂರು ಕುಟುಂಬಕ್ಕೆ ಈಗ ಆತಂಕ ಆಗ್ತಾ ಇದೆ. ದಕ್ಷಿಣ ಕ್ಷೇತ್ರದ ಸ್ಲಂ ಪ್ರದೇಶಗಳ ದುಸ್ಥಿತಿ ಬಗ್ಗೆ ಕೂಡ ಸಾರ್ವಜನಿಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಾಸಕರಿಯಪ್ಪ ಪರ ಸಂಘಟಿತವಾಗ್ತಾ ಇರುವಂತಹ ಕೆಲವೊಂದಿಷ್ಟು ಮತಗಳು ಎಸ್ಡಿಪಿಐ ಹಾಗೂ ಅಲ್ಪಸಂಖ್ಯಾತ ಪಕ್ಷೇತರ ಅಭ್ಯರ್ಥಿಗಳಿಂದಲೂ ಕೂಡ ಈಗ ಬಹುದೊಡ್ಡ ಶಾಕ್ ಎದುರಾಗಿದೆ. ಹಳೆಯ ನಾಯಕತ್ವಕ್ಕೆ ಸೆಡ್ಡು ಹೊಡೆಯಲು ಈಗ ಮುಸ್ಲಿಂ ನಾಯಕರು ತಮ್ಮದೇ ಆದಂತಹ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ತಮ್ಮದೇ ಆದಂತಹ ಪ್ಲಾನ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿಗೆ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಕೆಲವೊಂದಿಷ್ಟು ಮತಗಳನ್ನ ಧ್ರುವೀಕರಣ ಮಾಡಲಿಕ್ಕೆ ಅಥವಾ ಕ್ರೋಢೀಕರಣ ಮಾಡಲಿಕ್ಕೆ ಇದು ಒಂದು ರೀತಿಯಲ್ಲಿ ಸ್ವಲ್ಪ ಪ್ಲಸ್ ಆಗತ್ತೆ ಬಿಜೆಪಿಗೆ. ಆದರೆ ಕಾಂಗ್ರೆಸ್ಗೆ ಬಹುದೊಡ್ಡ ಮೈನಸ್ ಏನು ಅಂತಂದ್ರೆ ಒಳಗೊಳಗೆ ಜಗಳ ಇದೆ, ಜೊತೆಗೆ ಕೆಲವೊಂದಿಷ್ಟು ಅಸಮಾಧಾನಗಳಿದ್ದಾವೆ. ಮುಖ್ಯವಾಗಿ ಮುಸ್ಲಿಮರು ಮುನ್ಸ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ಹೆಚ್ಚಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಈಗ ಈ ಒಂದು ದಾವಣಗೆರೆ ಕ್ಷೇತ್ರವನ್ನ ಗೆಲ್ಲೋದೇ ಕಾಂಗ್ರೆಸ್ ಪಾಳೆಗೆ ಬಹುದೊಡ್ಡ ಸವಾಲಾಗಿದೆ. ಸ್ವಲ್ಪ ಅಲ್ಲಿನ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರಾ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಸದ್ಯಕ್ಕೆ ದಾವಣಗೆರೆಯ ಸ್ಥಿತಿ ಯಾವ ರೀತಿ ಇದೆ ಈಗ? ಹೌದು ಸಹಿತ, ನೀವು ಹೇಳ್ದಂಗೆ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ಕಬ್ಬಿಣದ ಕಡಲೆ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಷ್ಟು ಸುಲಭ ಇಲ್ಲ. ಇಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿನ ಮತದಾರರಿದ್ದಾರೆ. ಮೇಲಾಗಿ ಅಲ್ಪಸಂಖ್ಯಾತರಿಗೆ ಸಿಗಬೇಕಾದ ಒಂದು ಸ್ಥಾನ ಸಿಕ್ಕಿಲ್ಲ. ಕಾಂಗ್ರೆಸ್ನಲ್ಲಿ ಅಹಿಂದ ವರ್ಗದವ್ರನ್ನ ಗುರ್ಸಿಲ್ಲ ಅನ್ನೋದು ಒಂದ್ ರೀತಿ ಆರೋಪ ಆದ್ರೆ, ಮತ್ತೊಂದೆಡೆ ಅಲ್ಪಸಂಖ್ಯಾತರಿಗೂ ಟಿಕ್ಕಿ ಕೊಂಚನಾಗಿದೆ ಅನ್ನೋದು ಅಲ್ಪಸಂಖ್ಯಾತರಲ್ಲಿ ಒಳಗೇನೆ ಅದು ಒಂದು ರೀತಿಯ ಗುದ್ದಾಟ ನಿಂತಿದೆ. ಈಗಾಗಲೇ ಸಾದಿಕ್ ಪೈಲ್ವಾನ್ ಅನ್ನೋರ್ನ ಏನು ಬಂಡಾಯ ಇತ್ತು ಅದನ್ನ ಶಮನ ಮಾಡಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಈಗಾಗಲೇ ಪ್ರಚಾರವನ್ನು ಶುರು ಮಾಡಿದ್ದಾರೆ ನಿಜ. ಆದ್ರೆ ಅಷ್ಟು ಸುಲಭದ ಗೆಲುವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲದ ಮಾತು ಅಂತ ಹೇಳ್ಬೋದು. ಇಲ್ಲಿ ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಮಿತ್ರರಾಗಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಕೂಡ ಅಬ್ಬರದ ಪ್ರಚಾರ ಮಾಡ್ತಾ ಇದ್ರೆ, ಮೇಲಾಗಿ ರಾಜ್ಯ ನಾಯಕರುಗಳಾದ ಯಡಿಯೂರಪ್ಪ, ವಿಜೇಂದ್ರ ಎಲ್ಲರನ್ನು ಕರೆಸಿ ಅವರು ಕೂಡ ಪ್ರಚಾರ ಮಾಡ್ತಾರೆ. ಅದೇ ರೀತಿ ಕಾಂಗ್ರೆಸ್ನವರು ಕೂಡ ನಿನ್ನೆ ಡಿ ಕೆ ಶಿ ಅವರು ಕರೆಸಿದ್ರು, ಒಂದು ದಿನ ಪ್ರವಾಸ ಮಾಡಿ ಪ್ರಚಾರ ಮಾಡಿ ಹೋಗಿದ್ದಾರೆ. ಇವತ್ತು ಸಿಎಂ ಕೂಡ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮುಸ್ಲಿಂ ಏನು ಇತ್ತೀಚೆನ ಅಭ್ಯರ್ಥಿ ಕೂಡ ಈ ಒಂದು ಮುಸ್ಲಿಂ ವೋಟ್ಗಳನ್ನ ಡಿವೈಡ್ ಮಾಡ್ಲಿಕ್ಕೆ ಸಜ್ಜಾಗಿದ್ರೆ ಅವರು ಒಳಗಿಂದೊಳಗೆ ಉಂಡಾರ ನಡೆಸ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಇನ್ನೊಬ್ಬ ಆದಿಲ್ ಎಂಬ ಅಭ್ಯರ್ಥಿ ಕೂಡ ಪಕ್ಷೇತರ ಕರೆದಿದ್ದು ಅವರು ಕೂಡ ಒಂದು ವೋಟ್ ಡಿವೈಡ್ ಮಾಡಬೇಕು ಅನ್ನೋ ಉಂಡಾರ ನಡೆಸ್ತಾರೆ. ಹೀಗಾಗಿ
ಕಾಂಗ್ರೆಸ್ಗೆ ಅಷ್ಟು ಸುಲಭವಾಗಿ ಗೆಲ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅಸಹ್ಯ ಪಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಾಹಿತ್ಯ. ಎಷ್ಟನ್ನು ರಾಜೇಶ್, ಮುಖ್ಯವಾಗಿ ಈಗ ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಸಮರ್ಥ್ಗೆ ಟಿಕೆಟ್ ಕೊಡಬೇಕು ಅಂತ ಅವ್ರನ್ನ ರೆಫರ್ ಮಾಡಿದೆ DK ಶಿವಕುಮಾರ್ ಅವರು. ಯಾಕೆಂದ್ರೆ ಅವರ ತಂದೆ DK ಶಿವಕುಮಾರ್ ಅವರಿಗೆ ಬಹಳ ಆಪ್ತರು. ಒಂದು ವೇಳೆ ಏನಾದ್ರೂ ಈ ಒಂದು ದಾವಣಗೆರೆ ಕ್ಷೇತ್ರವನ್ನ ಗೆಲ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಆಗ DK ಶಿವಕುಮಾರ್ಗೆ ಬಹುದೊಡ್ಡ ಹಿನ್ನಡೆ ಆಗತ್ತಾ ಅಂತ. ಖಂಡಿತ. ಯಾಕಂದ್ರೆ DK ಶಿವಕುಮಾರ್ ಅಲ್ಪಸಂಖ್ಯಾತರ ವಿರೋಧದ ನಡುವೆ ಜಮೀರ್ ಅಹಮದ್ ಅಲ್ಪಸಂಖ್ಯಾತರು ಬಹಳ ಇದ್ದಾರೆ, ನಮ್ಗೆ ಟಿಕೆಟ್ ಕೊಡ್ಬೇಕು, ನಮ್ಮ ಅಭ್ಯರ್ಥಿಗೆ ಕೊಡ್ಬೇಕು ಅನ್ನೋದು ಮಾತನ್ನ ಹೇಳಿದ್ರು. ಹಾಗಾಗಿ ಮುಸ್ಲಿಂ ಅಭ್ಯರ್ಥಿಗಳು ಹೋಗಿ ಅವ್ರನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಕೂಡ ನಾನು ಹೋಗ್ತೀನಿ, ನಾನು ಕೊಡಿಸ್ತೀನಿ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ರು. ಅದಾದ ನಂತರ ಸಚಿವ SS ಮಲ್ಲಿಕಾರ್ಜುನ್ ಅವರು ಕೂಡ ಒಂದ್ ರೀತಿ ಹಗುರವಾಗಿ ಮಾತಾಡಿದ್ರು ಅನ್ನೋ ಒಂದು ಆರೋಪಗಳು ಕೂಡ ಮುಸ್ಲಿಮರು ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಕೂಡ ಏನಾಗ್ತದೆ, ಒಂದು ಜಮೀರ್ ಅಹಮದ್ ಬಣನೇ ಒಂದ್ ರೀತಿ ವರ್ಕ್ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯನವ್ರದೊಂದು, DK ಶಿವ, ಈ ರೀತಿ ಕಾಂಗ್ರೆಸ್ನಲ್ಲೂ ಕೂಡ 3 ರೀತಿ ಬಣಗಳಾದಂತೆ ಕಾಣ್ತಾ ಇದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಗುಂಪುಗಾರಿಕೆ ಈಗ ಸಮರ್ಥ್ಗೆ ಮುಳುವಾಗುವ ಎಲ್ಲಾ ರೀತಿಯ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಮುಖ್ಯವಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂತದ್ದು ಮುಸ್ಲಿಂ ಮತಗಳು. ಅಂತಹ ಮುಸ್ಲಿಮರೇ ಈಗ ಆಪೋಸ್ ಆಗಿದ್ದಾರೆ. ಜೊತೆಗೆ ನಮ್ಮನ್ನ ಯಾಕೆ ಕಡೆಗಣನೆ ಮಾಡ್ತಾ ಇದ್ದೀರಾ ಅಂತ ಮುಸ್ಲಿಮರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಹಳ ಮುಖ್ಯ ಆಗೋದು ಅಂತಂದ್ರೆ ಕ್ಷೇತ್ರದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಿದ್ದಾರೆ, ಇವರು ಆಡಳಿತವನ್ನ ನಡೆಸುವಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಜನರ ಸೇವೆಯನ್ನ ಮಾಡಿದ್ದಾರೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಅಸಮಾಧಾನ ಕೂಡ ಇವರ ಕುಟುಂಬದ ವಿರುದ್ಧವಾಗಿ ವ್ಯಕ್ತವಾಗ್ತಾ ಇದೆ. ಮುಖ್ಯವಾಗಿ ಈಗ ಅಲ್ಲಿ ಕೆಲವೊಂದಿಷ್ಟು ಮೂಲ ಸೌಕರ್ಯಗಳು ಆ ಒಂದು ವಿಚಾರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ, ಸರಿಯಾದಂತಹ ರಸ್ತೆ ವ್ಯವಸ್ಥೆಗಳನ್ನು ಮಾಡಿಲ್ಲ ಅಂತ ಅಲ್ಲಿ ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ. ಇದರ ವಿರುದ್ಧ ಕೂಡ ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ನಿರ್ಣಾಯಕ ಮತಗಳು ಕೈ ತಪ್ಪುವ ಭೀತಿ ಇದೆ, ಮತ್ತೊಂದು ಕಡೆ ಇವರು ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಕೆಲಸ ಕಾರ್ಯಗಳು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪಿದೆ ಅನ್ನೋದು ಕೂಡ ಬಹಳ ಮುಖ್ಯ ಇದೆ. ಹಾಗಾಗಿ ಬಿಜೆಪಿಗೆ ಇದೆಲ್ಲವೂ ಕೂಡ ಪ್ಲಸ್ ಆಗಬಹುದು. ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಸಮರ್ಥ್ಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅಸಮಾಧಾನಗೊಂಡಿದ್ದಾರೆ. ಯಾಕೆಂತಂದ್ರೆ ಪಕ್ಷದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ, ಅಂತಹ ಹಿರಿಯರಿಗೆ ಟಿಕೆಟ್ ಕೊಡ್ಲಿಲ್ಲ. ಅಥವಾ ಈಗ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ರು, ನಾನು ಹೋದ ನಂತರ ಮುಸ್ಲಿಮರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿದ್ರು. ಆ ಒಂದು ಮಾತನ್ನು ಕೂಡ ಪಾಲನೆ ಮಾಡಲಿಲ್ಲ, ಮುಸ್ಲಿಮರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಒಂದು ಕಡೆ ಇದ್ರೆ, ಈಗ ಸದ್ಯಕ್ಕೆ ಮುಸ್ಲಿಮರು ಮುನಿಸ್ಕೊಂಡು ಇಲ್ಲ, ನಮ್ಗೆ ಈ ಒಂದು ಪಕ್ಷದ ಅನಿವಾರ್ಯತೆ ಇಲ್ಲ, ನಾವೇ ಈಗ ಸ್ವಯಂ ಆಗಿ ಒಂದು ಅಭ್ಯರ್ಥಿಯಾಗಿ ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಜೊತೆಗೆ ಅಭ್ಯರ್ಥಿಯಾಗಿ ಕೆಲವೊಂದಿಷ್ಟು ನಾಮಿನೇಷನ್ ಫೈಲ್ ಮಾಡಿದ್ರು. ಹಾಗಾಗಿ ಸದ್ಯಕ್ಕೆ ಬಹುದೊಡ್ಡ ಹೊಡೆತ ಬೀಳ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಅದರ ಜೊತೆಗೆ ಬಹಳ ಮುಖ್ಯ ಅಂತಂದ್ರೆ ಬಿಜೆಪಿ ಮತ್ತೆ JDS ಮೈತ್ರಿ ಆಗಿದೆ. ಈ ಒಂದು ಮೈತ್ರಿ ಅವರಿಗೆ ಪ್ಲಸ್ ಆಗುತ್ತೆ ಬಿಜೆಪಿ ಅವರಿಗೆ. ಯಾಕೆಂತಂದ್ರೆ ಒಂದು ಕಡೆ JDS ಮತಗಳು ಕೂಡ ಈಗ ಬಿಜೆಪಿಗೆ ಬೀಳುತ್ತೆ, ಬಿಜೆಪಿಯ ಮತಗಳು ಕೂಡ ಅಭ್ಯರ್ಥಿಗೆ ಬೀಳೋದ್ರಿಂದ ಅಲ್ಲಿ ಒಂದು ಗೆಲುವಿನ ಅಲೆ ಕೂಡ ಇದೆ ದಾಸಕರಿಯಪ್ಪ ಅವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.